ಇಬ್ಬರದು ಜೆನ್ಯೂನ್ ರಿವ್ಯೂ ಕೊಡೋಣ. ಸೊ ಇದಕ್ಕೆ ಎಷ್ಟು ರೇಟ್ ಮಾಡ್ಬೋದು ಅಂತ ಹೇಳಿದ್ರೆ 4 on 10 ಅಷ್ಟೇ. ಆಸೆಗಳನ್ನೆಲ್ಲ ತಡ್ಕೊಂಡು ಈ ಕವರ್ ಒಳಗಡೆ ವಾಪಸ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನನಗೆ ಒಂದೇ ಪ್ರಾಬ್ಲಮ್ ಅಂದರೆ ತುಂಬ ಡೀಪ್ ಫ್ರೈಡು ಎಣ್ಣೆ ಕುಡ್ತಿದೆ, ನಂಗೆ ಅದೊಂದು ಇಷ್ಟ ಆಗಿಲ್ಲ. ನೀನು ಯಾವಾಗ ಹೋಗಿದ್ಯಾ? 3 times. ನನ್ನ ಗಂಡ ಮೋಸ್ಗಾರ. ಬೇಬಿ ಹೊಸ ಮಮ್ಮಿ ತಗೋಬರೋಣ. ಥ್ಯಾಂಕ್ ಯು ಬೇಬಿ, ಲವ್ ಯು. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಹಾಯ್ ಹೇಳು ಬೇಬಿ, ಹಾಯ್. ಸೊ ನಮ್ಮಿಬ್ಬರ ಕಡೆಯಿಂದ ನಿಮ್ಮೆಲ್ಲರಿಗೂ ಲೋಡ್ಸ್ ಆಫ್ ಪ್ರೀತಿ. ಸೊ ಇವತ್ತು ನಾವು ಮೈಸೂರಲ್ಲಿದ್ದೀವಿ. ಏನು ಸ್ಪೆಷಲು ಅಂದರೆ ನನ್ನ ಹಸ್ಬೆಂಡು ಎಂಥ ಕ್ರೇವಿಂಗ್ಸು, ಹೆಣ್ಮಕ್ಳ ಕ್ರೇವಿಂಗ್ಸ್ ಬರೋದುಂಟು. ಅಂದರೆ ನನ್ನ ಹಸ್ಬೆಂಡಿಗೆ ಯಾವ ಥರ ಕ್ರೇವಿಂಗ್ಸ್ ಬರುತ್ತಂದರೆ, ಓಕೆನಾ, ಮೈಸೂರಲ್ಲಿ ಬಂದು ಪೇಸ್ಟ್ರಿ ತಿನ್ನಬೇಕಂತೆ, ಸಾಪಾ ಬೇಕ್ರಿದೇ ಆಗಬೇಕಂತೆ. ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಮೈಸೂರಿಗೆ ಒಂದು ಪೇಸ್ಟ್ರಿ ತಿನ್ನಕ್ಕೆ ಬಂದಿದ್ದೀನಿ. ಆದರೂ ಈ ಗಂಡ್ಮಕ್ಳು ಎಷ್ಟು ಪರ್ಟಿಕ್ಯುಲರಾಗಿ ಕುತ್ಕೋತಾರೆ ಒಂದೊಂದು ಸತಿ, ಅಂದರೆ ಅಲ್ಲೇ ತಿನ್ಬೇಕು ಇಲ್ಲೇ ತಿನ್ಬೇಕಂತ. ನಾನು ಪಕ್ಕದಲ್ಲಿರೋ ಒಂದು ಬೇಕ್ರಿಗೆ ಹೋಗ್ಬಿಟ್ಟು ತೊಗೊಂಡ್ಬಂದ್ಬಿಡ್ತೀನಿ, ಆ ಥರದವಳು, ಆಯಿತಾ. ಸೊ ನಾವಿವಾಗ ಬಂದು ಈಗ ಸಾಪಾ ಬೇಕ್ರಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಹೋಗೋಣ, ಈಗ ಆನ್ ದ ವೇ ಇದ್ವಿ. ಆಲ್ಮೋಸ್ಟ್ ಇನ್ನೊಂದು 5 ನಿಮಿಷಕ್ಕೆ ರೀಚ್ ಆಗಿಬಿಡ್ತೀವಲ್ವ, ಒಂದು 5 ನಿಮಿಷಕ್ಕೆ ರೀಚ್ ಆಗಿಬಿಡ್ತೀವಿ. ಆ್ಯಂಡ್ ಮೈಸೂರು ವೈಬ್ಸೇ ಬೇರೆ ಥರ. ನಾವು ಹೋಗ್ತಾ ಬರ್ತಾ ಮೈಸೂರಿಗೆ ಬರ್ತಾ ಇರೋದ್ರಿಂದ, ಆ್ಯಂಡ್ ನಾನು ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇ ಅಲ್ವಾ. ಸೊ ಅದು ಒಂಥರ ನನಗೆ ನನ್ನ ಚೈಲ್ಡ್ಹುಡ್ನ, ನನ್ನದು ಬ್ಯೂಟಿಫುಲ್ ಮೆಮೊರೀಸ್ನೆಲ್ಲ ಮತ್ತೆ ರೀಟ್ರಿಗರ್ ಮಾಡುತ್ತೆ. ಇದೆಲ್ಲ ರೋಡಲ್ಲಿ ಒಂದು ಕಾಲದಲ್ಲಿ ಕಾಲೇಜ್ ಮುಗಿಸ್ಕೊಂಡು ಗಾಡೀಲಿ ಪಟ 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 ಅಂತ ಓಡಾಡ್ತಾ ಇದ್ವಿ. ನೀವೇನು ಮಾಡ್ತಾ ಇದ್ದೀರಾ ಬೇಬಿ? ಹಗ್ಗಿ ಈ ಥರ ಮುಖದ ಮೇಲೆ ಯಾರು ಹಗ್ಗಿ ಮಾಡ್ತಾರಾ? ಅಯ್ಯೋ, ನೀನು ಅಲ್ಲೆಲ್ಲ ನೋಡು ಹೊಟ್ಟೋಗಿದೆ. ಯಾಕೆ ಹೊಟ್ಟೋಯ್ತು? ಮಿಲ್ಕಿಂದ ಬ್ರಷ್ ಮಾಡ್ತೀಯ ನೀನು? ಅದೆಲ್ಲ ಮಿಲ್ಕ್ ಟೀತ್, ವಾಪಸ್ ಹೊಸ ಟೀತ್ ಬರುತ್ತಲ್ಲ ಬೇಬಿ, ನ್ಯೂ ಟೀತ್ ಬರುತ್ತೆ. ಸೊ ನೋ ಪ್ರಾಬ್ಲಮ್, ಹೊಸ ಟೀತ್ ಬರುತ್ತೆ. ಅದೆಲ್ಲ ಈಗ ಕೊಳ್ಕಾಗಿದೆಯಲ್ಲ ಅದೆಲ್ಲ, ಅದೆಲ್ಲ ಹೊಸ ಟೀತೇ ಬರುತ್ತೆ. ಅದೆಲ್ಲ ಬಿದ್ದೋಗ್ಬಿಟ್ಟು ಬೇಬಿಗೆ ಪುನಃ ಹೊಸ ಟೀತ್, ನ್ಯೂ ಟೀಟ್ ಬರುತ್ತೆ, ಗೊತ್ತಾ? ಈಗ ಸ್ವಲ್ಪ ಹಿಂದೆ ಕುತ್ಕೋಬೇಕು, ಇಲ್ಲಿ ಬ್ರೇಕ್ ಹೊಡೆದ್ರೆ ಬಿದ್ದೋಗ್ಬಿಡ್ತೀಯಾ. ಹಿಂದೆ ಹೋಗೋದು. ಇವಾಗ ನಾವೇನು ಏನು ತಿನ್ನಕ್ಕೆ ಹೋಗ್ತಿದ್ದೀವಿ? ಕೇಕ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಕೇಕ್ ತಿಂತಾ ಇದ್ದೇವಾ? ಏ ಕಾರ್ ಒಳಗಡೆ ಹ್ಯಾಟ್ ಯಾರು ಹಾಕೊಂಡು ಕುತ್ಕೊಂತಾರೆ ಚಿನ್ನಮ್ಮ? ನೀನು ಹಾಕೋದು? ಬಿಸಿಲು ಅಷ್ಟೊಂದು ಬಿಸಿಲು ಇದೆಯಾ? ಕಾರ್ ಒಳಗಡೆನೂ ಬಿಸಿಲು ಬರ್ತಾ ಇದೆಯಾ ನಿನಗೆ? ಮುಂದೆ ಅಷ್ಟೊಂದು ಬಿಸಿಲು ಇದೆಯಾ? ಓಕೆ ಬೇಬಿ, ಸರಿ ಬೇಬಿ. ಅದಕ್ಕೆ ಕಾರಲ್ಲಿ ಹ್ಯಾಟ್ ಹಾಕೊಂಡಿದ್ಯಾ? ಸರಿ, ಈಗ ಹಿಂದೆ ಕೂಚು ಆಯ್ತು. ಗೋ, ಹಿಂಗೆ ಕಾಣುತ್ತಾ? ಲವ್ ಯು. ಸೊ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಅಲ್ಲಿ ರೀಚ್ ಆದಮೇಲೆ ಹೇಗಿರುತ್ತೆ ಏನು ಅಂತ ಇವನ್ ಐ ಆಮ್ ಎಕ್ಸೈಟೆಡ್, ಬಿಕಾಸ್ ಅದು ಸಖತ್ ಫೇಮಸ್ ಆಗಿರೋಂಥ ಜಾಗ. ಹೊಸ ಬಾಟಲ್ ನನ್ನ ಮಗಳದು, ಟಿಂಗ್ 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 ಇರ್ಕೊ. ಸೊ ಸಖತ್ ಫೇಮಸ್ ಆಗಿರೋ ಜಾಗ ಆಗಿರೋದ್ರಿಂದ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ. ನೀನು ಯಾವಾಗ ಹೋಗಿದ್ಯಾ? 3 times. ನನ್ನ ಗಂಡ ಮೋಸ್ಗಾರ. ನನ್ನ ಬಿಟ್ಟು ಬೇರೆ ಗರ್ಲ್ಫ್ರೆಂಡ್ ಜೊತೆ ಹೋಗ್ಬಿಡಿದೆ ಹೆಂಗತ್ತೆ? ನಾನು ಬದುಕ್ತಿರೋದೇ ಹೆಚ್ಚು ನಿನ್ನ ಜೊತೆ, ಗೊತ್ತಾಯ್ತಾ? ಯು ಗಾಟ್ ಸಚ್ ಗ್ರೇಸ್ಫುಲ್ ವೈಫ್, ಗೊತ್ತಾಯ್ತಾ? ನಿನ್ನ ಜೊತೆ ಯಾರು ಬಾಳ್ತಾರೆ ಕರ್ಕೊಂಡೋದ್ರು? ಹಾಂ, ನಾನು ಬಾಳ್ತಿರೋದೇ ದೊಡ್ಡ ವಿಷಯ, ಗೊತ್ತಾಯ್ತಾ? ನನ್ನ ಮಗಳನ್ನ ಕೇಳು. ನನ್ನ ಮಗಳು ಏನು ಕೇಳಲ್ಲ. ಬೇಬಿ ಹೊಸ ಮಮ್ಮಿ ತಗೋಬರೋಣ. ಥ್ಯಾಂಕ್ ಯು ಬೇಬಿ, ಲವ್ ಯು. ಕಿಸಿ ಕೊಡು ಮಮಗೆ. ಥ್ಯಾಂಕ್ ಯು. ಅಮ್ಮ ನನ್ನ ಬೈಯತ್ತೆ, ಟಾರ್ಚರ್ ಮಾಡುತ್ತೆ. ಇಲ್ಲ ಅಲ್ಲವಾ, ಅಮ್ಮ ಅಪ್ಪಂಗೆ ಅಡ್ಗೆ ಮಾಡ್ಕೊಡತ್ತಲ್ಲವ. ಬೇಬಿಗೂ ಅಮ್ಮನೇ ಊಟ ಎಲ್ಲ ಯಾರು ಹಾಕಲ್ಲ ಬೇಬಿ? ಅಮ್ಮ ಹಾಕೊಡುತ್ತೆ. ಬೇಬಿ ಅಮ್ಮ ಊಟ ಹಾಕೊಟ್ಟಿಲ್ಲ ಅಲ್ಲ ಅಪ್ಪಗೆ? ಹಾಕೊಡುತ್ತೆ. ಇಲ್ಲ ಹಾಕೊಡುತ್ತೆ. ಚೆನ್ನಾಗಿ ಮ್ಯೂಸ್ಲಿ ಎಲ್ಲ ಹಾಕ್ತಿವಲ್ಲ ಹೊಸ ಬೌಲ್ ಅಲ್ಲಿ, ಮ್ಯಾಂಗೋ ಎಲ್ಲ ಕಟ್ ಮಾಡ್ಕೊಡ್ತೀವಲ್ಲ, ಬೇಬಿ ಹಾಕೊಡುತ್ತೆ. ಇದೆಲ್ಲ ಮಾಡಿದ್ರೆ ಥ್ಯಾಂಕ್ ಯು. ಅಮ್ಮ ಏನು ಮಾಡ್ಕೊಡುತ್ತೆ? ನೀನೇ ಮಾಡ್ಕೊಡ್ತೀಯಾ? ಕುಕ್ ಮಾಡ್ತೀಯಾ? ನಿಮ್ಮಮ್ಮ ಅವತ್ತ ಅಪ್ಪಗೆ ಊಟ ಹಾಕ್ತಾ? ಅವತ್ತು ಎಲ್ಲಿ ಕೊಡ್ತು? ಬೇಬಿ ತಾನೇ ಬಂದು ಕೊಟ್ಟಿದ್ದು, ವಾಟರ್ ಬಾಟಲ್ ಎಲ್ಲ ಕೊಟ್ಟಲ್ಲ ತಾನೇ ಮಮ್ಮಿ? ಇನ್ಸಿಡೆಂಟ್ ನಾನು ನೆನಪಿಸ್ಬಿಟ್ಟು ಅವಳ ತಲೆಯಲ್ಲಿ ಕಣವ, ನೀನ್ ಸೂಪರ್ ಬೇಬಿ. ಅಮ್ಮನು ಕೊಡುತ್ತೆ, ಅವಾಗ ಬೇಬಿಗೆ ಇಷ್ಟ ಅಂತ ಕೊಟ್ಟಿದ್ದು. ಅಮ್ಮ ಹೊಟ್ಟೆಲಿ ಏನಿತ್ತು? ಅಮ್ಮ
ಯಾರು ಕೊಟ್ಟಿದಂಗೆ ಬೇಬಿನ? ಅಮ್ಮ ಹೊಟ್ಟೆ ಕಟ್ ಮಾಡಿ ಬೇಬಿನ ಮಮ್ಮಗೆ ಯಾರು ಕೊಟ್ರು? ದಕ್ಷಾಗೆ ಬೇಬಿನ ಹೊಟ್ಟೆ ಕಟ್ ಮಾಡಿ ಹೆಂಗೆ ಎತ್ಕೊಟ್ರು? ಯಾರು ಕೊಟ್ಟಿದ್ದದನ್ನ? ಡಾಕ್ಟರಾ? ನಿನ್ ಬೇಬಿ ಅಮ್ಮ ಹೊಟ್ಟೆಲಿದ್ದ? ಅಯ್ಯಯ್ಯೋ, ಎಷ್ಟು ಪುಟಾಣಿ ಇದೆ? ಹಂಗ ಅಳ್ತಾ ಇದ್ದ ಈಚೆ ಬರ್ತೀನಿ ಅಂತ? ಅವಾಗ ಡಾಕ್ಟರ್ ಈಚೆ ತೆಗೆದುಕೊಟ್ರಾ? ಓ, ಎಷ್ಟು ಪುಟಾಣಿ ಇದ್ದೆ ನೀನು ಅವಾಗ ಅಮ್ಮ ಹೊಟ್ಟೆಲಿ? ಇಷ್ಟು ಪುಟಾಣಿ ಇದ್ದ? ಈಗ ಎಷ್ಟು ಪುಟಾಣಿ ಇದೆಯಾ? ದೊಡ್ಡೋಳಾಗ್ಬಿಟ್ಟಿದ್ಯಾ? ಇಷ್ಟು ಚಿಕ್ಕೋಳಾಗ್ಬಿಟ್ಟು? ಅಯ್ಯೋ, ಈಗಲೂ ಚಿಕ್ಕೋಳ? ಅಯ್ಯೋ, ಅಷ್ಟು ಚಿಕ್ಕೋಳ? ಎಷ್ಟು ಚಿಕ್ಕೋಳ ನೀನು? ಅಮ್ಮ ಬಿಗ್ಗ? ಅಪ್ಪ ಮುಖ ಮುಟ್ಬೇಡ, ಅಪ್ಪ ಡ್ರೈವ್ ಮಾಡ್ತಾ ಇದೆ. ಬಿಗ್ ಅಲ್ವಾ ಅಪ್ಪ? ನಾನು ಸ್ಮಾಲ್, ಬೇಬಿನ ಸ್ಮಾಲ್. ಲವ್ ಯು. ಅಮ್ಮ ಹೊಟ್ಟೆ ಹೇಗಿದೆ? ಚಿಕ್ಕಕ್ಕಿದೆ. ಅಪ್ಪ ಹೊಟ್ಟೆ ದೊಡ್ಡದಿದೆ. ಹೆಂಗೆ ತೋರ್ಸ, ಹೆಂಗ್ ತೋರ್ಸ? ಅಪ್ಪ ಹೊಟ್ಟೆ ಹೆಂಗಿದೆ ತೋರ್ಸ. ಹಿಂಗ್ ಮುಂದೆ ಬಂದಿದ್ಯಾ? ಅಮ್ಮ ಹೊಟ್ಟೆ ಹಿಂಗ್ ಒಳಗೋಗಿದೆ, ಹಿಂದೆ ಹೋಗಿದೆ. ಹಂಗೆ ಚಿಕ್ಕದು ಬಂದಿಲ್ಲ. ಬೇಬಿದು ಚಿಕ್ಕ ಹೊಟ್ಟೆ ಅಲ್ಲ? ಚಿಕ್ಕ ಹೊಟ್ಟೆ ಬೇಬಿದು. ಓಕೆ, ಬೇಬಿದು ಚಿಕ್ಕ ಹೊಟ್ಟೆ, ಅಮ್ಮದು ಚಿಕ್ಕ ಹೊಟ್ಟೆ ಅಲ್ಲ? ಅಪ್ಪದು ದೊಡ್ಡದು ಅಲ್ಲ? ಬಿಗ್ ಬಲೂನ್ ತರ ಆಗ್ಬಿಡಿದೆ. ನನ್ ಕೂದಲೆಲ್ಲ ಕೆದ್ರಾಕ್ಬಿಟ್ಟೆ ಮಾರೈತಿ. ಥ್ಯಾಂಕ್ ಯು, ಲವ್ ಯು. ಸೊ ಗೈಸ್, ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಹುಡುಕ್ತಾ ಇದೀವಿ. ಪಾರ್ಕಿಂಗ್ ಇದೆಯಾ? ಪಾರ್ಕಿಂಗ್ ಗೆ ವಿ ಗಾಟ್ ಪಾರ್ಕಿಂಗ್. ನೋ, ನಾಟ್ ಯೆಟ್. ವಿ ಆರ್ ಎಟ್ ಟು ಪಾರ್ಕ್. ಅಲ್ಲಿ ಮಾಡೋದ, ಅಲ್ಲಿ ಪಾರ್ಕ್ ಮಾಡೋಣ. ಸೊ ಗೈಸ್, ಬಂದಿದ್ದೀವಿ ಒಳಗಡೆ. ಆಂಬಿಯನ್ಸ್ ನೋಡಿ ಈ ಥರ ಇದೆ. ಹ್ಯಾಪಿ ಬರ್ಡೇ ಕೇಕ್ ಅಂತೆ ಒಳಗೆ. ಅವಳು ಹ್ಯಾಪಿ ಬರ್ಡೇ ಕೇಕ್ ಅಂತ ಹೇಳಿದ್ರೆ ಪೇಸ್ಟ್ರಿಗೆ ಹಂಗೆ ಅಂತಾಳೆ. ಸೊ ಇಲ್ಲಿ ಪಕ್ಕದಲ್ಲೇ ಒಂದು ಮಿನಿ ಪಾಂಡ್ ಪಕ್ಕ ಕೂತಿದ್ದೀವಿ. ದಿಸ್ ಇಸ್ ದ ಆಂಬಿಯನ್ಸ್ ಐ ವಾಂಟೆಡ್ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ವರ್ತ್ ಕಮ್ಮಿಂಗ್ ಅಂತ ಅನ್ನಿಸ್ತಾ ಇದೆ. ಬಟ್ ಲೆಟ್ಸ್ ಸಿ ಫುಡ್ ಹೇಗಿರುತ್ತೆ ಅಂತ. ನನ್ನ ಹಸ್ಬೆಂಡ್ ಆರ್ಡರ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಐ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಗೈಸ್, ಇಲ್ಲಿ ನೋಡಿ ಮೆನು ಬೇಜಾನಿದೆ. ಮೆನುಲಿ ಏನು ತೊಗೋಬೇಕೇನು ತೊಗೋಬಾರ್ದು ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟಾಗಿ ಜರ್ಮನ್ ಸ್ಟೈಲಲ್ಲಿದೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ವಿ ಹ್ಯಾವ್ ಆರ್ಡರ್ಡ್ ಒಂದು ಮಶ್ರೂಮ್ ಟೋಸ್ಟು, ಇನ್ನೊಂದು ಬೇಬಿಗೊಂದು ಡೋನಟ್ಟು. ಪೇಸ್ಟ್ರಿ ತಿನ್ನೋಕ್ಕೆ ಅಂತ ಬಂದ್ಬಿಟ್ಟು ಪೇಸ್ಟ್ರಿನೇ ತೊಗೊಂಡಿಲ್ಲ ನಾವು. ಓಕೆನಾ? ಸೊ ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಎಷ್ಟು ವೆರೈಟೀಸ್ ಇತ್ತು ಅಂದರೆ ಪೇಸ್ಟ್ರಿ ಸೈಡ್ಗೆ ಹಾಕ್ಬಿಟ್ಟು ನಾವು ಬೇರೆ ಬೇರೆ ಟ್ರೈ ಮಾಡಬೇಕು ಅಂತ ಮೈಂಡ್ ಚೇಂಜ್ ಆಗೋಯಿತು. ಆ್ಯಂಡ್ ದೆನ್ ಇನ್ನೊಂದೇನೋ ಆರ್ಡ್ರ್ ಮಾಡಿದ್ವಿ ನಾವು. ವಾಟ್ ಇಸ್ ದಟ್ ಡೇಟ್ ವಿ ಆರ್ಡರ್? ಇದು ಹೌಸ್ ಆಫ್ ಡೋ ಅಂತ. ಇದು ಸಾರ್ಡೋ ಲೋಫ್, ಹೌಸ್ ಆಫ್ ಲೋಫ್ ಅಂತ. ಸೊ ಇಲ್ಲಿ ಸಾಪಾ ಸ್ಪೆಷಲ್. ಸೊ ಇವಾಗ ಅದನ್ನು ಆರ್ಡರ್ ಕೊಡ್ತಾ ಇದ್ದೀವಿ. 3 ಡಿಸೈಡ್ ಮಾಡಿದ್ದೀವಿ. ಈಗ ಆರ್ಡ್ರ್ ಕೊಡ್ತಾ ಇದ್ದೀವಿ. ಅರ್ಧ ಇಲ್ಲಿ ಮೆನು ನೋಡ್ಬಿಟ್ಟೆ ನಂಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗೋಗಿದೆ. ಆ್ಯಕ್ಚುಲಾಗಿ ಹೊಟ್ಟೆ ಹಸಿತಾ ಇರಲಿಲ್ಲ. Okay, I'll go with one mushroom toast and one donut. Which one is good? Which one is good for kids? Midnight Forest. Go with Midnight Forest. Caramel, she'll not eat. Midnight Forest is like chocolate chunks and all will be there, right? And one house of loaf. Yeah, one house. And I'll go with one Mushroom toast. watermelon. And yeah, that's it for now. Thank you. Great. ಸೊ ಆರ್ಡರ್ ಆಗಿದೆ. ಆರ್ಡರ್ ಬರೋ ತನಕ ವೈಟಿಂಗ್. ಸೊ ಗೈಸ್, ಇದು ಒಂದು ಡಾರ್ಕ್ ಫಾರೆಸ್ಟ್ ಡೋನಟ್ಟು. ಬಾಯ್ ಬೇಬಿ ತಗೋ. ಚೆನ್ನಾಗೇನು ತಿನ್ಬೇಡ, ನನಗೆ ಬೇಕು. ನಿಂಗೆ ದಿನಕ್ಕೆ ಸೆಕೆಂಡ್ ಡೋನಟ್ ಅದು ಒಳಗಡೆ ಎಲ್ಲ ಫುಲ್ ಚಾಕ್ಲೇಟ್ ಇರುತ್ತೆ. ಇದು ವಾಟರ್ಮೆಲನ್ ಜ್ಯೂಸು. ಸೊ ಟೇಸ್ಟ್ ಮಾಡೋಣ. ಡೋನಟ್ ಸವಾಸಕ್ಕೆ ಹೋಗಲ್ಲ, ಅವಳು ಕಚ್ಬಿಡ್ತಾಳೆ. ವೆರಿ ರಿಫ್ರೆಶಿಂಗ್. ನೋಡ, ಚೆನ್ನಾಗಿರುತ್ತೋ? ಟೇಸ್ಟ್ ನೋಡು. ಚೆನ್ನಾಗಿದೆಯಾ? ಚಾಕ್ಲೇಟ್ ಇದೆ, ಒಳಗಡೆ ಇದೆ. ಒಂದು ಚೂರು ಟೇಸ್ಟ್ ನೋಡ್ಲಾ? ಚೂರು ಟೇಸ್ಟ್ ನೋಡ್ಲಾ ಪ್ಲೀಸ್? ಹಾಂ, ಸದ್ಯ ಪರ್ಮಿಷನ್ ಕೊಟ್ಟಲು ಒಂಚೂರು ಟೇಸ್ಟ್ ಮಾಡೋಕ್ಕೆ.
ಟೇಸ್ಟಿ ಬೇಬಿ, ಇಟ್ಸ್ ವೆರಿ ಟೇಸ್ಟಿ. ಹೌ ಇಸ್ ಇಟ್? ಇಷ್ಟ ಆಯ್ತಾ? ಹೇಳ್ಕೊಳ್ಳಿ. ಇದ್ರೊಳಗಡೆ ಈ ಥರ ಒಳಗಡೆ ಜಾಮ್ ಇದೆ, ಅಂದರೆ ಮೋಸ್ಟ್ಲಿ ಅದು ಬ್ಲೂಬೆರಿನೋ ಸ್ಟ್ರಾಬೆರಿನೋ ಸಾಸ್ ಇದು. ಸೊ ವೆರಿ ನೈಸ್. ಒಳಗಡೆ ಫುಲ್ ಫಿಲ್ಲಿಂಗ್ ಇದೆ. ಇದು ಆ್ಯಕ್ಚುಲಿ ಡೋನಟ್ ಅಲ್ಲ, ಇದು ಡೋನಟ್ ಅಂದರೆ ಹಿಟ್ಟಿನ ಬನ್ನು ಆ ಥರ. ಡೋನಟ್ ಅಂದರೆ ನಮ್ಮದು ರೌಂಡ್ ಶೇಪ್ ಮಧ್ಯದಲ್ಲಿ ಹೋಲ್ ಇರುತ್ತಲ್ಲ, ಆ ಥರ ಅಲ್ಲ. ಇದು ಡೋನಟ್, DOUGH. ಚೆನ್ನಾಗಿದೆಯಾ? ಯು ಲೈಕ್ ಇಟ್? ಆ್ಯಕ್ಚುಲಾಗಿ ಡೋನಟ್ದು ಮೇಲ್ಗಡೆ ಟಾಪ್ ಲೇಯರ್ ಡೋ ತುಂಬ ಚೆನ್ನಾಗಿತ್ತು, ಬಟ್ ಈ ಫಿಲ್ಲಿಂಗು ತುಂಬ ಓವರ್ ಆಯಿತು ಅಂತ ಅನಿಸುತ್ತೆ. ನನ್ನ ಮಗಳು ಬಿಟ್ಬಿಟ್ಲು, ಬಿಕಾಸ್ ತುಂಬ ಹೆವಿ ಬ್ಲೂಬೆರಿ ಸಾಸು ಮತ್ತು ತುಂಬ ಚಾಕ್ಲೇಟ್ ಹಾಕ್ಬಿಟ್ಟು ಅದನ್ನ ಅತಿ ಮಾಡಿಬಿಡ್ತಾರೆ. ಸೊ ಅದು ಮಗುಗೆ ಹೊಡೆದಂಗೆ ಆಗ್ತಾಯಿದೆ. ಸೊ ನನ್ನ ಮಗಳು ಅದನ್ನು ಫುಲ್ಲು ಹಿಂಗೆ ಪೀಸ್ ಮಾಡಿ ಹಿಂಗೆ ಫುಲ್ಲು ಅದನ್ನು ಕೊಲೆ ಮಾಡಿ ಇಟ್ಟಿದ್ದಾಳೆ. ಸೊ ಇದಕ್ಕೆ ಎಷ್ಟು ರೇಟ್ ಮಾಡ್ಬೋದು ಅಂತ ಹೇಳಿದ್ರೆ 4 on 10 ಅಷ್ಟೇ. ಬಟ್ ವಾಟರ್ ಮೆಲನ್ ಜ್ಯೂಸು 8 on 10 ಅದು ಕೊಡ್ಬೋದು. ಟೇಸ್ಟ್ ನೋಡವ, ಚೆನ್ನಾಗಿದೆಯಾ? ಯು ಲೈಕ್ ಇಟ್? ಸೊ ಜ್ಯೂಸ್ ಇಸ್ ಗುಡ್, ಇದು ಚೆನ್ನಾಗಿದೆ. ಆಬ್ವಿಯಸ್ಲಿ ಅವ್ರದ್ದು ಡೋ ಬಂತು, ಅದೇ ನಾವು ಇಲ್ಲಿ ಸಾಪಾ ಸ್ಪೆಷಲ್ ಸಾರ್ಡೋ ಆರ್ಡ್ರ್ ಮಾಡಿದ್ವಲ್ಲ ಅದು ಬಂತು. ಇದು ಮನೆಗೆ ಟೇಕ್ ಅವೇ. ಇದು ಪ್ಲೇನ್ ಬ್ರೆಡ್ ಅಷ್ಟೇ ಅದು, ಆಯಿತಾ? ಆ್ಯಂಡ್ ದೆನ್ ನೆಕ್ಸ್ಟ್ ಕಮ್ಸ್ ಇವಾಗ ನಂದು ಮಶ್ರೂಮ್ ಟೋಸ್ಟು. ಐ ಆಮ್ ನಾಟ್ ಶೋರ್ ಅದು ಹೇಗಿರುತ್ತೆ ಅಂತ. ಸೊ ಅದು ಬರಲಿ, ಅದ್ರದ್ದು ಜೆನ್ಯೂನ್ ರಿವ್ಯೂ ಕೊಡೋಣ. ಗೈಸ್, ಟೋಸ್ಟ್ ಬಂತು, ಈ ಥರ ಇದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಇವಾಗ ತಿನ್ನೋಣ ಹೆಂಗಿದೆ ಅಂತ ಹೇಳೋಣ. ಫಸ್ಟು ಚಾಕುಲಿ ಕುಯ್ಯೋಣ. ಎಸ್, ಸೂಪರ್. ಚಾಕುಲಿ ಕಟ್ ಮಾಡ್ತಾಯಿದ್ದೀನಿ. ಇದು ಸಾಫ್ಟ್ ಇದೆ ಡೋ. ಓಕೆ, ಸಕ್ಕತ್ತಾಗಿದೆ. ದಿಸ್ ಇಸ್ 10 on 10. ಡೆಫಿನೆಟ್ಲಿ ಮಸ್ಟ್ ಹ್ಯಾವ್. ಡೋ ಟೇಸ್ಟ್ ಮಾಡಿಬಿಡೋದ? ವೆರಿ ಗುಡ್. ಟೇಸ್ಟ್ ನೋಡ್ತೀಯಾ? ಚೆನ್ನಾಗ? ಸೊ ಗೈಸ್, ಇದೇನು ಗೊತ್ತಾ, ಇವಾಗ ಇನ್ನೊಂದು ತೊಗೊಂಡ್ವಿ, ಲಿಚ್ಚಿ ರಾಸ್ಬೆರಿ ಜ್ಯೂಸು. ಓಕೆನಾ? ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಇದು ಸೋಡಾಗಳಲ್ಲಿ ಲೈಕ್ ಮಾಕ್ಟೇಲ್ ಬೇಸಿಕಲಿ. ದಿಸ್ ಇಸ್ ಗುಡ್. ದಿಸ್ ವಿ ಕ್ಯಾನ್ ರೇಟ್ 10 on 10. ಇದು ಫ್ರೈಸು. ಈ ಫ್ರೈಸಲ್ಲಿ ಸ್ವಲ್ಪ ನನಗೆ ಮೇಲೆ ಕೆಳಗೆ ಆಯ್ತು. ಏನಂದರೆ ಟೇಸ್ಟ್ ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನಾರ್ಮಲಾಗಿ ಬೇಯಿಸಿಲ್ಲ, ಇಲ್ಲಿ ಅದೇನು ಹ್ಯಾಂಡ್ ಕಟ್ ಅಂತೆ ಡಿಫ್ರೆಂಟಾಗಿ ಮಾಡಿದ್ದಾರೆ, ಏನೋ ಮಸಾಲೆ ಎಲ್ಲ ಹಾಕಿದ್ದಾರೆ. ನನ್ನ ಮಗಳಿಗೆ ಇಷ್ಟ ಆಯಿತು, ತಿಂತಾಳೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಂದರೆ ಈ ಟೊಮ್ಯಾಟೊ ಸಾಸ್ ಆಯಿತು, ಅದು ಫ್ರೆಶ್ ಟೊಮ್ಯಾಟೊ ಮಾಡಿರೋದು. ನಾರ್ಮಲ್ ಟೊಮ್ಯಾಟೊ ಸಾಸ್ ನಾವು ತಿಂತೀವಲ್ಲ ಆ ಥರ ಅಲ್ಲ. ಸೊ ಅವಾಗಿಂದ ಟೇಸ್ಟ್ ಹುಡ್ಕೋತಾ ಇದ್ದೀನಿ, ಏನೇನು ಹಾಕಿರ್ಬೋದು, ನಾನು ಮನೇಲಿ ಟ್ರೈ ಮಾಡಬೇಕು ಅಂತ. ತುಂಬ ಚೆನ್ನಾಗಿದೆ. ಇದರಲ್ಲಿ ನನಗೆ ಒಂದೇ ಪ್ರಾಬ್ಲಮ್ ಅಂದರೆ ತುಂಬ ಡೀಪ್ ಫ್ರೈಡು, ಎಣ್ಣೆ ಕುಡ್ತಿದೆ, ನಂಗೆ ಅದೊಂದು ಇಷ್ಟ ಆಗಿಲ್ಲ. ಅದಕ್ಕೆ 9 on 10 ಆಯಿತಾ. 1 marks ಏನಕ್ಕಂದರೆ ಎಣ್ಣೆ, ಬಿಕಾಸ್ ನನಗೆ ಅದು ಅಭ್ಯಾಸ ಹೊಟ್ಟೋಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಇವರಿಬ್ರಿಗೆ ಇಷ್ಟ ಹೋಗಿದೆ, ಚೆನ್ನಾಗಿ ತಿನ್ಕೊತಾ ಇದ್ದಾರೆ. ನನಗೆ ಎಣ್ಣೆ ಜಾಸ್ತಿ ಅಂತ ಅನ್ನಿಸ್ತು, ಬಿಕಾಸ್ ಅದು ಡೀಪ್ ಫ್ರೈಡು, ಬಟ್ ಎಣ್ಣೆ ಕುಡ್ದಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಫ್ರೈಸ್ಗೆ ಸ್ವಲ್ಪ ನನ್ನ 1 marks ಕಟ್. ಬಟ್ ದಿಸ್ ಇಸ್ ರಿಯಲಿ ಗುಡ್. ದಿಸ್ ಇಸ್ 10 on 10. ಚಟ್ನಿ ಈಸ್ 10 on 10. ಬಟ್ ಇದನ್ನು ಹೇಗೆ ಮಾಡೋದಂತ ಗೊತ್ತಿಲ್ಲ. ಇಲ್ಲ, ಆ್ಯಕ್ಚುಲಿ ಚಟ್ನಿನ ಹೆಸ್ರಿಗೆ ಸಾಸ್ ಅಷ್ಟೇ, ಇದು ಟೊಮೆಟೊ ಚಟ್ನಿ ಥರನೇ ಇರೋದು. ಈ ಸಾಸ್ನ ಹೇಗೆ ಮಾಡೋದು ಅಂತ ಕಂಡಿಡ್ಕೋಬೇಕು. ಮನೆಯೊಂದ್ಸರಿ ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿದೆ. ಮಾಡಿಟ್ಬಿಟ್ರೆ ಆ ಡಿಪ್ಪು ಈ ಡಿಪ್ ಅಂದ್ಕೊಂಡು ತಿನ್ಕೋಬೋದು. One eternity later. ಗೈಸ್, ಇವಾಗ ನಿನ್ನೆ ಮಧ್ಯರಾತ್ರಿ ಬಂದ್ಬಿಟ್ಟು ಬಂದ ತಕ್ಷಣ ಮುಖ ಎಲ್ಲ ತೊಳ್ಕೊಂಡು ಫೇಸ್ ನೈಟ್ ಎಷ್ಟೇ ಸ್ಟ್ರೈನ್ ಆಗಿದ್ರು ಇವಾಗ ಫೇಸ್ ರೂಟೀನ್ ಮಾಡ್ತೀನಿ. ಬಿಕಾಸ್ ನೀವೇ ನೋಡಿರಲ್ವ, ನಂಗೆ ಸಡನ್ನಾಗಿ ಬ್ರೇಕ್ಔಟ್ಸ್ ಎಲ್ಲ ಆಗಿಬಿಟ್ಟಿತ್ತಲ್ಲ, ಅದೆಲ್ಲ ಕಮ್ಮಿ ಆಗಿದೆ. ಅಂದರೆ ಬ್ರೇಕ್ಔಟ್ಸ್ ಎಲ್ಲ ಹೋಯಿತು, ಬರೀ ಮಾರ್ಕ್ ಇರೋದಕ್ಕೆ ಅಷ್ಟೇ.
ಈ ಮಾರ್ಕ್ ಹೋಗಿಸ್ಬೇಕಷ್ಟೆ ನಾನು. ಸೊ ನೈಟ್ ಸ್ಕಿನ್ ಕೇರ್ ಮಾತ್ರ ಮಿಸ್ಸೇ ಮಾಡ್ತಿಲ್ಲ. ಇನ್ನೊಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ಏನು ಮಾಡ್ತೀನಿ ಸ್ಕಿನ್ ಕೇರ್ ಅಂತ, ಆಯಿತಾ. ಈ ಮಾರ್ಕ್ ಹೋಗೋಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಬಟ್ ನೆನ್ನೆ ಅಷ್ಟೊಂದೆಲ್ಲ ಪೇಷನ್ಸ್ ಇರಲಿಲ್ಲ. ಆ್ಯಂಡ್ ನೆನ್ನೆ ಸಪ ಬೇಕ್ರಿಲಿ ನಾವು ಹೌಸ್ ಆಫ್ ಲೋಫ್ ಅಂತ ಒಂದು ಸಾಲ್ಡೋ ತೊಗೊಂಡ್ವಲ್ಲ, ಸೊ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಇದೆ ಎಷ್ಟು ಹೊಡೆದಿದೆ, ವಾವ್ ಥರ ಇದೆ. ಇದನ್ನ ಕಟ್ ಮಾಡಿ ತಿನ್ಬಿಡ್ಬೇಕು ಏನಾದ್ರು ಮಾಡ್ಕೊಂಡು ಅಂತ ತುಂಬ ಆಸೆ ಆಗ್ಬಿಟ್ಟಿದೆ. ಆದರೆ ಈಗ ತಿನ್ಬಿಟ್ರೆ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ, ನಿಮಗೆ ತೋರ್ಸೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನನ್ನ ಆಸೆಗಳನ್ನೆಲ್ಲ ತಡ್ಕೊಂಡು ಈ ಕವರ್ ಒಳಗಡೆ ವಾಪಸ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡ್ಬಂದು ಒಂದು ಒಳ್ಳೆ ಟೋಸ್ಟ್ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ 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 ಆಸೆ ಆಗಿಬಿಟ್ಟಿದೆ. ಸೊ ಅದನ್ನು ಮಾತ್ರ ಮಿಸ್ ಮಾಡೋಕ್ಕೋಗಲ್ಲ. ಒಂದು ಸೂಪರಾಗಿರೋ ಹೊಸ ಥರ ಒಂದು ಟೋಸ್ಟ್ನ ನಾನು ರೆಡಿ ಮಾಡ್ತೀನಿ, ಓಕೆನಾ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಟೋಸ್ಟ್ ಜೊತೆ ಸಿಗ್ತೇನೆ, ಸರಿನಾ. ಓಕೆ ದೆನ್ ಟೇಕ್ ಕೇರ್, ಬಾಯ್.